ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ರಾಜ್ಯದಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಕೋಲಾಹಲ. ಯಾರ್ದು ಕೋಲಾಹಲ? ನಾಗೇಂದ್ರನಿಗೆ ಪಾಪ ಪಂಚಮಿ, ನಾಗರ ಪಂಚಮಿ ಸುತ್ತಾಕೊಂಬಿಟ್ಟಿದೆ. ನಾಗರ ಪಂಚಮಿನಲ್ಲಿ ನಾಗೇಂದ್ರನಿಗೆ ಅನುಕೂಲ ಆಗಬೇಕು, ನೋಡಿದ್ರೆ ಅನುಕೂಲ ಆಗಿಲ್ಲ. ಇದು ಅವರಿಗೆ ಮುಳ್ಳಾಗಿದೆ. ನಾಗರ ಪಂಚಮಿನಲ್ಲಿ ಷಷ್ಠಿ ಮಾಡಿ ನಾಗರ ತನಿ ಎರಿತಾರೆ. ಈಗ ಎಲ್ಲರೂ ಸೇರಿ ಬಿ ಜೆ ಪಿಯವರು ಅವ್ರಿಗೆ ತನಿ ಎರಿತಾ ಇದ್ದಾರೆ, ಬೇಲಿಂದ ಎರ್ಸ್ಕೊತಾ ಇದ್ದಾರೆ. ಏನು ಕೂಗಾಟ, ಏನು ಗದ್ದಲ, ಏನಿದು, ನೀವು ಮಾಡಿದ್ದು ಸರಿನಾ, ಹಂಗೆ ಹಿಂಗೆ, ನೀವು ಯಾವುದು ಹಗರಣ 89 ಕೋಟಿದು 189 ಕೋಟಿದು ಹಗರಣನೀಗ ನೀವು ಮಾಡಿದ್ದೀರ ಹಂಗಂತ ರೋಡಲ್ಲಿ ಮತ್ತು ಒಳಗಡೆ ವಿಧಾನಸಭೆ ಮತ್ತು ವಿಧಾನಸಭೆಯ ಹೊರಗಡೆ ಕೂಗಾಟ ಗದ್ದಲ ನಡೀತಾ ಇದೆ. ಆದರೆ ಕಾಂಗ್ರೆಸ್ನವರು ಕ್ಯಾರೆ ಅಂತ ಇಲ್ಲ. ಕಾರಣ ಏನು ಹೇಳಿ? ಅವ್ರು ಸಮರ್ಥನೆ ಮಾಡ್ಕೊಳ್ಳೋದೇ ಅವ್ರ ಲೈಫು. ಅವ್ರಿಗೆ ಸತ್ಯ ಏನು ಅಂತ ಗೊತ್ತಿಲ್ಲ. ಸತ್ಯನಿಗ ಸುಳ್ಳು ಮಾಡಿಸೋವಂಥ ಜನ ಯಾರು ಇದ್ದಾರೆ ದೇಶದಲ್ಲಿ ಅಂತಂದರೆ ಕಾಂಗ್ರೆಸ್ನವರು. ಯಾಕೆ ಹಂಗಂದರೆ ಅವ್ರೇನಾರು ಈಗ ಬಿ ಜೆ ಪಿಯವ್ರು ಏನಾದ್ರು ಒಂದು ತಪ್ಪು ಮಾಡಿಬಿಟ್ರೆ ಅದು ತಪ್ಪು ಮಾಡವ್ರೆ ಅಂತ 1000 ಸತಿ ಹೇಳೋದು, ಅದನ್ನ ನಿಜ ಮಾಡಿಬಿಡೋದು. ಇವ್ರಿಗೆ ದಡ್ಡರು ಇವರು, ಯಾರೋ ಬಿ ಜೆ ಪಿಯವರು ದಡ್ಡರು ಅಂದರೆ ದಡ್ಡರು. ಇವ್ರಿಗೆ ಯಾವ ರೀತಿ ಅವ್ರನ್ನ ಕನ್ವಿನೆಂಟ್ ಮಾಡಬೇಕು, ಯಾವ ರೀತಿ ಅವ್ರನ್ನ ಮೂಲೆ ಗುಂಪು ಮಾಡಬೇಕು, ಏನೂ ಯೋಚನೆ ಮಾಡಲ್ಲ. 9 ಜನ ಲೀಡ್ರ್ ಅವ್ರೆ ಅಂದರೆ 9 ದಿಕ್ಕು. ಅಶೋಕ್ ಮಾತಾಡುವಾಗ ಯಾರು ವಿಜೇಂದ್ರ ಮಾತಾಡ್ತಾ ಇರಲ್ಲ, ವಿಜೇಂದ್ರ ಮಾತಾಡುವಾಗ ಸುನೀಲ್ ಮಾತಾಡಲ್ಲ. ಏನಿದು? ವಿರೋಧ ಪಕ್ಷ ನಾಯಕರು ಅಂತಂದರೆ ಒಮ್ಮತದಿಂದ ಎದ್ದು ವಿಧಾನಸೌಧನೇ ಒಡೆದಾಕ್ಬಿಡ್ಬೇಕು, ಆ ಥರದ್ದೊಂದು ಸೌಂಡ್ ಕೊಡಬೇಕು. ನಾವು ಯಾವುದೇ ಕಾರಣಕ್ಕೆ ನಿಮ್ಮ ಇದನ್ನೀಗ ನೆರವೇರಿಸಲ್ಲ, ಹಂಗೆ ಹಿಂಗೆ ವಿಧಾನಸಭೆ ಕಲಾಪವನ್ನೀಗ ನಡೆಸೋದಕ್ಕೆ ಬಿಡಲ್ಲ ಹಂಗಂತ ಹೇಳೋದು ಒಂದೇ ಅಲ್ಲ, ಎರಡರ ಜೊತೆಗೆ ಸೌಂಡು ಗದ್ದಲ ಹೆಂಗಿರಬೇಕು, ವಿಧಾನಸಭೆನೇ ಆರಿ ಹೋಗ್ಬಿಡ್ಬೇಕು, ಆ ಥರದ್ದೊಂದು ಆವಾಜ್ ಹಾಕಬೇಕು. ಅದೇ ಯಡಿಯೂರಪ್ಪ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ತರ ನಡುಗಬೇಕಾಗಿತ್ತು. ಸಿದ್ದರಾಮಯ್ಯ ಚಡ್ಡಿಗೆ ಹುಚ್ಚಾಯ್ಕತ್ತಾಯಿದ್ರು ಯಡಿಯೂರಪ್ಪನ ಸೌಂಡ್ ಕೇಳಿದ್ರೆ. ಆ ಥರದ್ದೊಂದು ಆವಾಜ್ ಆಗ್ತಾಯಿದ್ರು. ಅರ್ಥ ಆಯ್ತಾ? ಅವ್ರ ವಾಯ್ಸೇ ಬೇರೆ, ಆ ಕಂಠ, ಕಂಚಿನ ಕಂಠ ಅವ್ರದ್ದು ಭಾಳ ಚೆನ್ನಾಗಿತ್ತು ವಿಧಾನಸಭೆಯಲ್ಲಿ ಮಾತಾಡೋದು ಕೇಳಿಸ್ಕೊಳ್ಳೋಕ್ಕೆ ಎಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಹೇಳಿದ ಮಾತನ್ನ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಮಾತಾಡ್ತಾರೆ ಎಲ್ಲರೂ. ಏನು ಮಾಡೋಣ? ಆಯಿತಾ? ನಾಗೇಂದ್ರದ್ದು ಆಯಿತು. ಆಮೇಲೆ ಎರಡನೇದು ಚಾಮರಾಜನಗರದಲ್ಲಿ ಅನೂರಿನಲ್ಲಿ ರೈತರ ಮೇಲೆ ಗುಂಡಾರಿಸಿದ್ದು ಕತೆ ಆಯಿತು. ಆ ಕತೆನೀಗ ಅಲ್ಲಿಗೆ ಬಿಟ್ಬಿಟ್ರು ಅನ್ನೋಗಿದೆ. ಅದು ಸದ್ದು ಇಲ್ಲ, ಗದ್ದಲನೂ ಇಲ್ಲ. ಏನು ಮಾಡಿದ್ರು, ಏನು ಮಾಡಬೇಕು, ಮುಂದೆ ಏನಿದ್ರ ಗತಿ, ಆ ರೈತರಿಗೇನಾದ್ರೂ ಫಲ ಸಿಗುತ್ತಾ, ರೈತರ ಬೇಟೆಗಾರರವರು ಯಾರು ಎತ್ತ ಅಂತದೀಗ ಪ್ರೂವ್ ಮಾಡಲೇ ಇಲ್ಲ. ಅದು ಹಂಗೆ ನಿಂತೋಗ್ಬಿಡ್ತು. ಮುಂದಕ್ಕೆ ಸದ್ದು ಇಲ್ಲ, ಗದ್ದಲನೂ ಇಲ್ಲ. ಮತ್ತು ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಗಾಡ್ತಾಯಿದ್ರು, ಕಿರ್ಚಾಡ್ತಾಯಿದ್ರು, ಯಾವುದೋ ಬಿಡದಿ ಟೌನ್ಶಿಪ್ ನಾನು ಮಾಡೇ ಮಾಡ್ತೀನಿ, ದಿವಸ ಅಡ್ವರ್ಟೈಸ್ಮೆಂಟ್ ಬೇರೆ. ಈಗ ನಾನು ಆ ಕಾರ್ಯಕ್ರಮನೀಗ ನಾವು ಮಾಡೇ ಮಾಡ್ತೀವಿ, ನೀವು ಎಲ್ಲರೂ ಅದಕ್ಕೆ ಸಹಕರಿಸ್ಬೇಕು. ನಾನು ಟೌನ್ಶಿಪ್ ಮಾಡ್ತಾಯಿರೋ ಉದ್ದೇಶ ಏನು, ನಗರದ ಅಭಿವೃದ್ಧಿ ಆಗಬೇಕು, ಬೆಂಗಳೂರು ಅಭಿವೃದ್ಧಿ, ಹಂಗೆ ಹಿಂಗೆ. ಏನ್ರಿ ಮಾತಾಡ್ತಾ ಇರೋದು? ಅದೇ ಹೇಳಿದ್ನಲ್ಲ, ಬೆಂಗಳೂರು ಅಭಿವೃದ್ಧಿ ಆಗಲ್ಲ, ನಿಮ್ಮ ಅಭಿವೃದ್ಧಿ ಆಗ್ತದೆ. ಇದು ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲಿ ರಾಹುಲ್ ಗಾಂಧಿಗೆ ಏನಾದ್ರೂ ಹೆಚ್ಚಿಗೆ ಕಾಣಿಕೆ ಕೊಡ್ತೀನಿ ಅಂತ ಏನು ಒಪ್ಕೊಂಬಂದಿದ್ರೋ ಏನೋ, ಅದಕ್ಕೆ ಅದನ್ನೀಗ ಟೌನ್ಶಿಪ್ ಇಟ್ಕೊಂಡಿದ್ದೀರ. ಯಾಕೆಂದರೆ ಬೇರೆ ಇನ್ಯಾವುದು ಇಟ್ಕೊಂಡ್ರು ಅಷ್ಟು ದುಡ್ಡು ಸಿಕ್ಕಲ್ಲ. ಆಯಿತಾ? ಟೌನ್ಶಿಪ್ ಆದರೆ ಚೆನ್ನಾಗಿ ಸಿಗುತ್ತೆ, ನೀವು ಅವ್ರು ಸಾಲ್ವ್ ಮಾಡ್ಬೋದು,
ತಿಂಗಳಿಗೆ ಇಷ್ಟು ಕೊಡಬೇಕು ಅಂತ ಇರುತ್ತೆ, ಅದು ಕೊಡಲೇಬೇಕಾಗತ್ತೆ ಪಕ್ಷದ ಖರ್ಚಿಗೆ. ಪಕ್ಷದ ಖರ್ಚಿಗೆ ಕಾಸು ಕೊಡದೆ ಹೆಂಗೆ ನಡೆಸ್ತಾರೆ ಅವರು? ಪಾಪ ಅವರು ಯಾವ ರೀತಿ ಇದನ್ನು ಮಾಡೋದು? ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಪ್ರಿಯಾಂಕ್ ಖರ್ಗೆಗೆ ಇನ್ನೊಂದು ವಿಷಯ ಬಂದಿದೆ. ಏನು ವಿಷಯ ಹಂಗಂದರೆ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸೋನಿಯಾ ಮೇಡಮ್ಮು ಒಂದೇ ಮಾತರಂ ಆಗಸ್ಟ್ 1ರಂದು ಒಂದೇ ಮಾತರಂ ಹಾಡಿ ಅದನ್ನೀಗ ಅವಮಾನ ಮಾಡಿದ್ದಾರೆ ಹೆಂಗಂತ. ಈಗೇನಾಗಿದೆ ಅಂದರೆ, ಬೆಂಗಳೂರಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಯಾರೋ ಒಬ್ಬರು ಸೋನಿಯಾ ಮೇಡಮ್ ಮೇಲೆ ಕೇಸ್ ಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಮಾರು 13-15 ಕೇಸ್ ಆಗಿದ್ದಾವೆ ಈಗ ಒಟ್ಟಿನಲ್ಲಿ ಇಂಡಿಯಾದಲ್ಲಿ ಪೂರ್ತಿ. ಯಾರ ಮೇಲೆ? ಸೋನಿಯಾ ಮೇಡಮ್ ಮೇಲೆ. ಈಗ ಏನಾಗಿದೆ ಅಂದರೆ, ನಮ್ಮ ಗೃಹ ಸಚಿವರಲ್ವಾ, ನಮಗೆ ಯಾರು ಹೇಳಿ, ಇವರು ಮಲ್ಲಿಕಾರ್ಜುನ ಖರ್ಗೆ ಮಗ ಮರಿ ಖರ್ಗೆ, ಪ್ರಿಯಾಂಕ ಖರ್ಗೆ ಅವರು ನಮ್ಮ ಗೃಹ ಸಚಿವರು ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆಯಲ್ಲ. ಅಪ್ಪನ ಮೇಲೆ ಕೇಸ್ ಆಗುತ್ತಾ, ಇಲ್ಲ ಅಮ್ಮನ ಮೇಲೆ ಕೇಸ್ ಆಗುತ್ತಾ ಗೊತ್ತಿಲ್ಲ, ಇಲ್ಲ ರಾಹುಲ್ ಮೇಲೆ ಮಾಡ್ತಾರ. ಇಷ್ಟು ದಿನ ಹೇಳ್ತಾಯಿದ್ರು RSS ಅಂತ. ಎಲ್ಲ RSS ಅದ್ದೇ ನಿಂತೋಗ್ಬಿಡ್ತು. ಈಗ ಇವ್ರ ಮೇಲೆ ಯಾವಾಗ ಕಂಪ್ಲೇಂಟ್ ಆಯಿತೋ, ಈಗ ಈ ಕಂಪ್ಲೇಂಟಿಗೆ ಯಾವ ರೀತಿ ನಿಭಾಯಿಸ್ಕೋಬೇಕು ಅನ್ನೋದು ಈಗ ತಲೆ ಕೆಟ್ಟೋಗಿದೆ. ಈಗ ಪ್ರಿಯಾಂಕ್ ಖರ್ಗೆಗೆ ಕೇಸ್ ಹಾಕಿದ್ರೆ ಕಾಂಗ್ರೆಸ್ನವ್ರು ವಿರೋಧ ಕಟ್ಕೋಬೇಕಾಗತ್ತೆ. ಕೇಸ್ ಹಾಕ್ಕೊಳ್ಳಿಲ್ಲ ಹಂಗಂದರೆ ಕಾನೂನು ವಿರೋಧ ಆಗುತ್ತೆ. ಕಾನೂನು ವಿರೋಧ ಅಂದರೆ ಯಾಕೆ ಕಾನೂನು? ಇವ್ರು ಹೇಳ್ತಾ ಇದ್ರಲ್ಲ ಸಂವಿಧಾನ ಅಂತ. ಯಾರು? ರಾಹುಲ್ ಗಾಂಧಿ ಅವರು. ಈಗ ಸಂವಿಧಾನ ತೋರಿಸ್ಬೇಕಲ್ವ? ಸಂವಿಧಾನದಲ್ಲಿ ಏನೇನು ರೂಲ್ಸ್ ಇದೆ ಅಂತ ಅವ್ರಿಗೆ ತಿಳಿಸ್ಬೇಕಲ್ವ? ಅದಕ್ಕೆ ಈಗ ಒಂದು ಒಳ್ಳೆ ಕೇಸ್ ಸಿಕ್ಕಿದೆ. ಯಾರಿಗೆ? ಪ್ರಿಯಾಂಕ ಖರ್ಗೆಗೆ ಸಿಕ್ಕಿರೋದ್ರಿಂದ ಇವರು ಈಗ ಯಾವ ರೀತಿ ಕೇಸ್ ಹಾಕ್ತಾರೆ, ಏನು FIR ಯಾವ ರೀತಿ ರೆಡಿ ಮಾಡ್ತಾರೆ, ಮೇಡಮ್ನಿಗೆ ಯಾವತ್ತು ಅರೆಸ್ಟ್ ಮಾಡಿ ಕರ್ಕೊಂಬರ್ತಾರೆ, ಇವನ್ನೆಲ್ಲ ನೋಡಬೇಕಾಗಿದೆ. ಪ್ರಿಯಾಂಕ ಖರ್ಗೆ ಅವ್ರನ್ನೀಗ ಮೇಡಮ್ನಿಗ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಇಶ್ಯೂ ಆಗಬೇಕು. ಆ ಲೆವೆಲ್ಗೆ ಕಂಪ್ಲೇಂಟ್ ಮಾಡಬೇಕು ಇವರು. FIR ಹಾಕಬೇಕು. FIR ಹಾಕಿ ಆ ಎಮ್ಮನ್ನೀಗ ಕರೆಸಿ ವಿಚಾರಣೆ ನಡೆಸಿ ಆ ಎಮ್ಮನ್ನ ಒಳಗೆ ತಳ್ಳಬೇಕಾ, ಇಲ್ಲ ಮನೆಗೆ ಕಳಿಸ್ಬೇಕಾ? ನೋಡೋಣ. ಇದು ಪ್ರಿಯಾಂಕ ಖರ್ಗೆಗೆ ಸವಾಲಿನ ಕ್ವಶ್ಚನ್ನು. ಸವಾಲು ಅಂದರೆ ಅಂತಿಂಥ ಸವಾಲಲ್ಲ, ಭಯಂಕರ ಸವಾಲು ಪ್ರಿಯಾಂಕ ಖರ್ಗೆಗೆ. ಅಪ್ಪನ ಮೇಲೆ ಕೇಸ್ ಹಾಕಬೇಕಲ್ಲ. ಇದೆಂಥ ದುರ್ಗತಿ ನೋಡಿ ಈಗ ಬಂದಿದೆ. ಪ್ರಿಯಾಂಕ ಖರ್ಗೆ ಚೆನ್ನಾಗಿದೆಯಲ್ಲ ಇದು ಕೇಸು. ಈಗ ಸಮಾಧಾನ ಆಯಿತು ಅಂತ ಅನ್ಕೋತಾ ಇದ್ದೀನಿ ನಿಮಗೆ. ಯಾಕೆಂದರೆ ಇಷ್ಟು ದಿವಸ ಹೇಳ್ತಾ ಇದ್ರಲ್ಲ, RSSನಿಗ ನಾನು ಬಿಡಲ್ಲ, ಅವ್ರು ಎಲ್ಲೋದ್ರೂ ನಾನು ಅವ್ರ ಮೇಲೆ ಚಾಟಿ ಬೀಸ್ತೀನಿ, ನಾನು ಹಂಗೆ ಮಾಡ್ತೀನಿ, ಮತ್ತು ಏನೇನೋ ಕಾನೂನಲ್ಲಿ ತಿದ್ದುಪಡಿ ತರ್ತೀವಿ. ಕಾನೂನಲ್ಲಿ ತಿದ್ದುಪಡಿ ತರೋರಿರಲಿ. ಇವಾಗ ಹೋಗ್ಬಿಟ್ಟು ಪ್ರಿಯಾಂಕ ಖರ್ಗೆ ಅವರೇ ಈ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಮೇಡಮ್ನಿಗ ಹೇಳಿದಾರಲ್ಲ ನಿಲ್ಲಿಸು ಅಂತ, ಒಂದೇ ಮಾತರಂ ನಿಲ್ಲಿಸು ಅಂತ ಮೇಡಮ್ ಹೇಳ್ತಾರೆ. ಖರ್ಗೆ ಅವರು ಹಿಂಗಂತಾರೆ, ಏನೋ ಒದ್ದಾಡ್ತಾರೆ. ಆ ಕಡೆ ಯಾವುದೋ ರಾಹುಲ್ ಗಾಂಧಿ ಬೇರೆ ಏನೋ ಹೇಳ್ತಾರೆ, ಇದು ನಮ್ಮದಲ್ಲ ಅಂತ. ಏನು ನಿಮ್ಮದಲ್ಲ? ಇನ್ನೇನು ನಿಮ್ಮದು? ಇನ್ನೇನಪ್ಪ ನಿಮ್ಮದು ಹೇಳಪ್ಪ ರಾಹುಲ್ ಗಾಂಧಿ ಅವರೇ. ನಿಮಗೆ ದೇಶದಲ್ಲಿ ಇದು ತಿದ್ದುಪಡಿ ಆಗಿದೆ ಅಂತ ಗೊತ್ತಿದ್ದೂ ನೀವು ಇದನ್ನೀಗ ಏನು ಮಾಡ್ಕೊತಾರೆ ನೋಡೇ ಬಿಡೋಣ ಅಂತ ಮಾಡೋದಾ ಇದು? ಏನು ಆಗಲ್ಲ, ನಮಗೆಲ್ಲ ಎಕ್ಸ್ಕ್ಯೂಸ್ ಇದೆ. ನಾವು ಯಾಕೆ ಹೇಳಿ, ಪ್ರಧಾನಮಂತ್ರಿ ಮೊಮ್ಮಕ್ಕಳು ನಾವು. ಪ್ರಧಾನಮಂತ್ರಿ 3 ಜನ ಪ್ರಧಾನಮಂತ್ರಿ ನಿಮ್ಮ ಮನೆಯಲ್ಲಿ ಆಗಿರೋದು. ಅದಕ್ಕೆ ನಿಮ್ಗೆ ಕಾನೂನು ಇಲ್ವಾ? ನಿಮ್ಗೆ ಯಾವತ್ತೂ ಕಾನೂನು ಬರೋಲ್ಲ ಹೇಳಿ ಹೋಗಲಿ. ದೇಶನೇ ನಿಮ್ದಲ್ವಾ? ಖರೀದಿಗೆ ತಗೊಂಬಿಟ್ಟಿದ್ದೀರಾ. ಯಾಕೆ? ನಾವೆಲ್ಲ ದುಡಿದು ನಿಮಗೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ, ಅದಕ್ಕೆ. ಟ್ಯಾಕ್ಸ್ ಕಟ್ಟೋರು ನಾವು, ಮಜಾ ಮಾಡೋರು ನೀವು ಅಲ್ವಾ ರಾಹುಲ್ ಗಾಂಧಿ ಅವರೇ? ಇದು ದೇಶದ ಅಧೋಗತಿ ಆಗಿದೆ. ಇವತ್ತಿಗೆ ಈ ಥರದ್ದೊಂದು ಸ್ಥಿತಿ ಆಗಿದೆ ಹಂಗಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟಾಯಿತು ಅಂತ. ಈಗ ನೋಡಬೇಕು ಯಾವ ರಾಜ್ಯದವರು ಈ ಅಮ್ಮನ್ನೀಗ ಕೋರ್ಟ್ ಕಟ್ಟೆಗೆ ಕಳಿಸ್ತಾರೆ ಹೆಂಗಂತ. ಯಾಕೆಂತಂದರೆ ಒಬ್ರಿಗಿಂತ ಒಬ್ರು ಹೆಚ್ಚಾಗಿರಬೇಕು. ಇವು ಎಮ್ಮನ್ನು ಹೆಂಗಾರು ಮಾಡಿ ಕೋರ್ಟ್ ಕಟ್ಟೆಗೆ ನಿಲ್ಲಿಸಿ ಅಲ್ಲಿಗೆ ಕ್ಷಮೆ ಕೇಳಿಸ್ಬೇಕು. ಇಲ್ಲಾಂದರೆ ಅದೇನೇ ಇದೆಯಲ್ಲ ಕಾನೂನು ಇದೆ, 3 ವರ್ಷ ಜೈಲು ಅಂತ ಇದ್ರಲ್ಲ, ಬಡವನಾಗಿದೆ ಇಷ್ಟೊತ್ತಿಗೆ ಜೈಲಿಗೆ ಹಾಕ್ಬಿಟ್ಟಿರೋರಿ. ಇವರು ಶ್ರೀಮಂತರಲ್ವಾ? ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದವ್ರು ಜ್ಞಾನ ಇರಬೇಕಲ್ವ. ಈ ಕಾನೂನಿಗೆ ಮಾಡಿದ್ವಿ,
ಈ ಥರ ನಡ್ಕೊಂಡಿದ್ದಾರೆ ಅಂದರೆ ಇಮ್ಮಿಡಿಯೇಟ್ ಅದು ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ಬೇಕಲ್ವಾ? ಅಮಿತ್ ಶಾ ಅವ್ರು ಮಾತಾಡದೇ ಇದ್ದಾರೆ. ಯಾಕೆ ಮಾತಾಡದೇ ಇದ್ದಾರೆ ಗೊತ್ತಿಲ್ಲ. ಅಮಿತ್ ಶಾ ಅವ್ರನ್ನು ಮಾತಾಡಬೇಕು, ಎಲ್ಲರೂ ಮಾತಾಡಬೇಕು ಈ ವಿಷಯದಲ್ಲಿ. ಹಾಂ, ಸದ್ಯ ಇಲ್ಲ. ಯಾರೋ ಚಿಕ್ಕವ್ರು ಕಂಪ್ಲೇಂಟ್ ಕೊಟ್ಕೊಂಡು ಅವರು ಇದನ್ನು ಮಾಡಲಿ, ಆಮೇಲೆ ನಾವು ನೋಡೋಣ ಹಂಗಂತನ? ಇಲ್ಲ ಹಿಂದ್ಗಡೆಯಿಂದ ಏನಾದ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರುಗಳಿಗೆ? ನನಗೆ ಅರ್ಥ ಆಗಿಲ್ಲಪ್ಪ. ಅರ್ಥ ಆಯ್ತಾ? ಇವ್ರು ಏನು ತಪ್ಪು ಮಾಡಿದ್ರು ಎಕ್ಸ್ಕ್ಯೂಸು, ಎಷ್ಟು ಕೋಟಿ ದುಡ್ಡು ಮಾಡಿದ್ರು ಎಷ್ಟು ಕೋಟಿಗೆ ಇದಿಲ್ಲ, ಎನ್ಕ್ವೈರಿ ಇಲ್ಲ. ಜಡ್ಜ್ಗಳೂ ಹಂಗೆ ಅವರೇ. ನಾನು ಇವ್ರ ಕೇಸ್ನೇ ತಗೊಳ್ಳಲ್ಲ, ರಾಹುಲ್ ಕೇಸ್ನ ಹಂಗಂತಾರೆ ಜಡ್ಜ್ಗಳು. ಇನ್ನೆಂಥ ಜಡ್ಜ್ಗಳನ್ನೀಗ ನಾವು ಸಂಬಳ ಕೊಡ್ತಾಯಿದ್ದೀವಿ ನೋಡು. ಅರ್ಥ ಆಯ್ತಾ? ಈಗ ಇದು ನಮ್ಮ ವಿಪರ್ಯಾಸ, ನಮ್ಮ ದೇಶದ ವಿಪರ್ಯಾಸ. ಏನಪ್ಪ ಹಂಗಂತಂದರೆ, ರಾಹುಲ್ ಗಾಂಧಿಗೆ ಒಂದು ಹೊಸ ಕಾನೂನು, ಮತ್ತು ಬೇರೆಯವ್ರಿಗೆ ಒಂದು ಹೊಸ ಕಾನೂನು, ಎರಡೆರಡು ಕಾನೂನು ನಡೀತಾ ಇದೆ. ಯಾವ ರೀತಿ ನಡಿಬೇಕು ಇದು? ಯಾವ ರೀತಿ ಸರ್ಕಾರ ನಡೆಸ್ಬೇಕು ಅವರು? ನಡೆಸೋರಾದ್ರೂ ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.